ಸಂಜೆ ಡ್ಯೂಟಿಯಿಂದ ಬರ್ತಾ ಇರೋ ಹಾಗೆ ನಾನು ಒಳಗಡೆ ಹೋಗೋದೇ ಇಲ್ಲ. ಯಾಕಂದರೆ ನನ್ನ ಗಿಡಗಳೆಲ್ಲ ಬಿಸಿಲಲ್ಲಿ ಒಣಗಿರುತ್ತೆ. ಅದಕ್ಕೆಲ್ಲ ನೀರು ಹಾಕಬೇಕು ಅಂಥೇಳಿ ಒಂದು ಟ್ಯಾಂಕಲ್ಲಿ ನೀರು ತುಂಬಿಡ್ತೀನಿ. ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಅದಾದಮೇಲೆ ಒಳಗಡೆ ಬರ್ತೀನಿ. ಸಂಜೆ ಆಗಿತ್ತು, ದೋಸೆ ಹಿಟ್ಟಿತ್ತು. ಅರವಿಂದ್ ಅವರು ಹಾಗೆ ಮಕ್ಕಳೆಲ್ಲ ಹಸಿವಾಗ್ತಿದೆ ಅಂತ ಹೇಳಿದ್ರು. ಅವರಿಗೆ ತಿಂಡಿ ಮಾಡಿಕೊಡೋಣ ಅಂತ ಬಂದೆ. ಅದೇ ಟೈಮಿಗೆ ದಿನಸಿ ತಂದಿದ್ದೆ, ಅದನ್ನೆಲ್ಲ ಜೋಡಿಸಿಟ್ಬಿಟ್ಟೆ. ಹಾಗೆ ಅದ್ರ ಜೊತೆಗೆ ತೆಳು ಬೆಲ್ಲನ ತಂದಿದ್ದೆ. ಮಲೆನಾಡಲ್ಲಿ ಸ್ಪೆಷಲ್ಲಾಗಿ ತೆಳು ಬೆಲ್ಲ ತುಂಬ ಫೇಮಸ್ ಇರುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಅದು ಈಗ ಸೀಸನ್ ಆಗಿರೋದ್ರಿಂದ ತುಂಬ ಫ್ರೆಶ್ ಇರೋ ಬೆಲ್ಲ ಸಿಗುತ್ತೆ. ಹಾಗಾಗಿ ಒಂದು ಡಬ್ಬ ಬೆಲ್ಲನ ತಂದಿದ್ದೆ. ನೀವು ಮಲೆನಾಡಿಗೆ ಬಂದರೆ ತಪ್ಪದೆ ಈ ಬೆಲ್ಲನ ತಗೊಂಡು ಹೋಗೋದು ಮರಿಬೇಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿ ರಕ್ತದ ಪ್ರಮಾಣನ ಹೆಚ್ಚಿಗೆ ಮಾಡುತ್ತೆ. ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗುತ್ತೆ ಇದರಿಂದ. ಹಾಗೆ ಇದು ದೋಸೆ ಮಾಡಿ ಬೆಲ್ಲದ ಜೊತೆಗೆ ದೋಸೆನ ಕೊಟ್ಟೆ. ಹಾಗೆ ಅದ್ರ ಜೊತೆಗೆ ಇವತ್ತು ಬೆಲ್ಲದ ಟೀನೇ ಮಾಡಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಟೀ. ಹಾಲು ಮೊದಲೇ ಒಡೆದೋಗುತ್ತೆ ಅಂತ ಫಸ್ಟ್ ನೀರಲ್ಲಿ